ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಇಂದು ನಾವು ಎಲ್ಲರಿಗೂ ಉಪಯುಕ್ತವಾದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಬೇಸಿಗೆಯಲ್ಲಿ ನಮ್ಮ ಚರ್ಮವನ್ನು ಕಾಪಾಡಿಕೊಳ್ಳಲು ದುಬಾರಿ ಸಾಮಗ್ರಿಗಳನ್ನೇ ಬಳಸಬೇಕು ಅಂತೇನಿಲ್ಲ. ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಬಳಸಿ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಬೇಸಿಗೆ ಬಂದಾಕ್ಷಣ ಬಿಸಿಲಿನ ತೀವ್ರತೆ ಹೆಚ್ಚಾಗುತ್ತದೆ. ಇದರಿಂದ ಚರ್ಮ ಕಪ್ಪಾಗುವುದು, ಒಣಗುವುದು, ಮೊಡವೆಗಳು, ಸನ್ ಟ್ಯಾನ್, ಉರಿ ಇತ್ಯಾದಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಆದರೆ ದುಬಾರಿ ಕ್ರೀಮ್ಗಳ ಅಗತ್ಯವಿಲ್ಲ. ಅದರಿಂದ ಬೇಸಿಗೆಯಲ್ಲಿ ನಮ್ಮ ಚರ್ಮದ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸಿದಂತಾಗುತ್ತದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ಮನೆಯಲ್ಲೇ ಸಿಗೋ ವಸ್ತುಗಳನ್ನು ಬಳಸಿಕೊಂಡು ನಮ್ಮ ಚರ್ಮದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಅಂತ ನೋಡೋಣ ಬನ್ನಿ. ಮೊದಲನೆಯದಾಗಿ ನೀರು, ಅಂದರೆ ದಿನಕ್ಕೆ ಕನಿಷ್ಠ 3-4 ಲೀಟರ್ ಆಗುವಷ್ಟು ನೀರನ್ನು ಕುಡಿಯಬೇಕು. ಇದರಿಂದ ದೇಹದಲ್ಲಿರುವ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ಚರ್ಮ ಒಣಗುವುದು, ಮೊಡವೆಗಳು ಇಂಥ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇದನ್ನೆಲ್ಲ ದೂರ ಮಾಡಲು ನಾವು ನಿಯಮಿತವಾಗಿ ನೀರನ್ನು ಸೇವಿಸುವುದು ತುಂಬನೇ ಒಳ್ಳೆಯದು. ಎರಡನೆಯದಾಗಿ ಸೌತೆಕಾಯಿಯಲ್ಲಿ ತಂಪಾದ ಗುಣ ಹೊಂದಿದ್ದು, ಸೌತೆಕಾಯಿಯಲ್ಲಿ 95% ಹೆಚ್ಚು ನೀರಿನಾಂಶವನ್ನು ಹೊಂದಿದೆ. ಇದರಿಂದ ತ್ವಚೆಯನ್ನು ತಕ್ಷಣವೇ ಹೈಡ್ರೇಟ್ ಮಾಡಲು ತುಂಬನೇ ಅನುಕೂಲವಾಗುತ್ತದೆ. ಬೇಸಿಗೆಯ ಬಿಸಿಲಿನಿಂದ ಉಂಟಾಗುವ ಟ್ಯಾನ್ ಕಡಿಮೆ ಮಾಡಲು ಇದೊಂದು ಅತ್ಯುತ್ತಮ ರಾಮಬಾಣ ಅಂತಲೇ ಹೇಳ್ಬೋದು. ಹಾಗೆ ಚರ್ಮದ ರಂಧ್ರಗಳನ್ನು ಬಿಗಿಗೊಳಿಸುತ್ತದೆ ಈ ಸೌತೆಕಾಯಿ ಪ್ಯಾಕ್. ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುತ್ತದೆ ನಮ್ಮ ಮುಖದಿಂದ. ಇದರಲ್ಲಿನ ಆ್ಯಂಟಿ ಆಕ್ಸಿಡೆಂಟ್ಗಳು ನೆರಿಗೆಗಳನ್ನು ಕಡಿಮೆ ಮಾಡಿ ತ್ವಚೆಯನ್ನು ಯೌವನವಾಗಿಡಲು ತುಂಬನೇ ಸಹಾಯಕವಾಗುತ್ತದೆ. ಸೌತೆಕಾಯಿಯನ್ನು ತುರಿದು ಮುಖಕ್ಕೆ ಹಚ್ಚಿ 15 ನಿಮಿಷದ ನಂತರ ತಣ್ಣೀರಿನಿಂದ ತೊಳೆಯಬೇಕು. ವಾರಕ್ಕೆ 2-3 ಬಾರಿ ಮಾಡಿದರೆ ಸಾಕು. ನಿಮ್ಮ ತ್ವಚೆಯ ಆರೋಗ್ಯ ನೀವು ಕಾಪಾಡಿಕೊಳ್ಳಬಹುದು. ಮೂರನೆಯ ಸ್ಕಿನ್ ಕೇರ್ ಟಿಪ್ಸ್ ಅಂತಂದರೆ ಮೊಸರು ಮತ್ತು ಅರಶಿನ ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ. ಮೊಸರು ಚರ್ಮವನ್ನು ಮೃದುಗೊಳಿಸುತ್ತದೆ. ಇವೆರಡರನ್ನು ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ನಮ್ಮ ಚರ್ಮದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಇಲ್ಲಿ ನಾವು 1 ಚಮಚ ಆಗುವಷ್ಟು ಮೊಸರು ಮತ್ತು ಸ್ವಲ್ಪ ಅರಶಿನ ಎರಡನ್ನೂ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ 10-15 ನಿಮಿಷ ಬಿಡಬೇಕಾಗುತ್ತದೆ. ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆದರೆ ಸಾಕು. ನಿಮ್ಮ ಚರ್ಮಕ್ಕೆ ಅತ್ಯುತ್ತಮ ಹೊಳಪನ್ನು ನೀಡುತ್ತದೆ. ಬಿಸಿಲಿನಿಂದಾದ ಕಲೆಗಳು ಮತ್ತು ಅಸಮ ಚರ್ಮದ ಟೋನ್ ಅನ್ನು ಹೋಗಲಾಡಿಸಲು ಇದು ತುಂಬನೇ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಅರಶಿನದಲ್ಲಿರುವ ಕರ್ಕ್ಯೂಮಿನ್ ಚರ್ಮದ ಕೆಂಪು ಬಣ್ಣ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲ ಚರ್ಮವನ್ನು ಮೃದುಗೊಳಿಸುತ್ತದೆ. ಈ ಮಿಶ್ರಣವು ಬೇಸಿಗೆಯಲ್ಲಿ ಅಷ್ಟೇ ಅಲ್ಲದೆ ಎಲ್ಲ ಕಾಲದಲ್ಲಿಯೂ ನಿಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬನೇ ಉಪಯುಕ್ತವಾಗುತ್ತದೆ. 4ನೆಯ ಸಮ್ಮರ್ ಹೆಲ್ತ್ ಟಿಪ್ಸ್, ಜೇನು ಮತ್ತು ನಿಂಬೆ ರಸ. ಜೇನು ಚರ್ಮವನ್ನು ಮೃದುವಾಗಿಸುತ್ತದೆ. ನಿಂಬೆ ಟ್ಯಾನ್ ಕಡಿಮೆ ಮಾಡುತ್ತದೆ. ನಿಂಬೆಯಲ್ಲಿರುವ ಆಮ್ಲೀಯ ಗುಣ ಮತ್ತು ಜೇನಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಮೊಡವೆಗಳನ್ನು ಶಮನಗೊಳಿಸಿ ಕಲೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಈ ಮಿಶ್ರಣವು ಚರ್ಮದ ಯೌವನವನ್ನು ಕಾಪಾಡಿಕೊಳ್ಳಲು ತುಂಬನೇ ಅನುಕೂಲವಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮನ್ನು ಯೌವನವಾಗಿರಿಸಲು ತುಂಬನೇ ಸಹಾಯಕವಾಗುತ್ತದೆ. ಮೊದಲಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೇನುತುಪ್ಪ, ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಅಥವಾ ಕೈ, ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿದ್ದರೆ ಎಲ್ಲ ಕಡೆ ಹಚ್ಚಿಬಿಟ್ಟು 15 ನಿಮಿಷಗಳ ನಂತರ ಮುಖವನ್ನು
ತಣ್ಣೀರಿನಿಂದ ತೊಳೆಯಬೇಕು. ಈ ಮಿಶ್ರಣವನ್ನು ವಾರಕ್ಕೆ 2 ಬಾರಿ ಮಾಡುವುದು ಉತ್ತಮ. ಇದರಿಂದ ನಿಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ತುಂಬನೇ ಸಹಾಯಕವಾಗುತ್ತದೆ. 5ನೆಯ ಹೆಲ್ತ್ ಟಿಪ್ಸ್, ಅಲೋವೆರಾ ಜೆಲ್. ಅಲೋವೆರಾ ಬೇಸಿಗೆಯಲ್ಲಿ ಅತ್ಯುತ್ತಮ ಮನೆಮದ್ದು. ಅಲೋವೆರಾದಲ್ಲಿ 96% ನೀರಿನಾಂಶ ಇದ್ದು ಒಣ ಚರ್ಮವನ್ನು ಹೈಡ್ರೇಟ್ ಆಗಿ ಇಡುತ್ತದೆ. ಅಲೋವೆರಾ ಫೇಸ್ ಪ್ಯಾಕ್ ಚರ್ಮಕ್ಕೆ ಅತ್ಯುತ್ತಮ ತೇವಾಂಶವನ್ನು ನೀಡುತ್ತದೆ. ಮೊಡವೆಗಳನ್ನು ಕಡಿಮೆ ಮಾಡುವುದಕ್ಕೆ ತುಂಬನೇ ಅನುಕೂಲವಾಗುತ್ತದೆ ಈ ಅಲೋವೆರಾ ಜೆಲ್. ಸೂರ್ಯನ ಬಿಸಿಲಿನಿಂದಾದ ಟ್ಯಾನ್ ನಿವಾರಣೆಗೆ ಈ ಅಲೋವೆರಾ ಜೆಲ್ ತುಂಬನೇ ಸಹಾಯಕವಾಗುತ್ತದೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಕೂಡ ಸಹಾಯಕವಾಗುತ್ತದೆ. ಇದು ಉರಿಯೂತವನ್ನು ಕಡಿಮೆ ಮಾಡಿ ಸಕ್ಕುಗಳನ್ನು ತಡೆದು ತ್ವಚೆಯನ್ನು ಮೃದುವಾಗಿಡಲು ತುಂಬನೇ ಸಹಾಯಕವಾಗುತ್ತದೆ. ನೀವು ನೈಸರ್ಗಿಕ ಅಲೋವೆರಾ ಜೆಲ್ ಬೇಕಾದರೂ ಬಳಸಬಹುದು ಅಥವಾ ಅಂಗಡಿಗಳಲ್ಲಿ ಸಿಗುವ ಅಲೋವೆರಾ ಜೆಲ್ ಬೇಕಾದರೂ ಬಳಸಬಹುದು. ಇನ್ನು 6ನೆಯ ಸಮ್ಮರ್ ಸ್ಕಿನ್ ಕೇರ್ ಟಿಪ್ಸ್ ನೋಡೋದಾದರೆ ಸನ್ ಪ್ರೊಟೆಕ್ಷನ್. ಅಂದರೆ ಮನೆಮದ್ದು ಜೊತೆಗೆ ಕೆಲವು ಜಾಗ್ರತೆಗಳನ್ನು ನಾವು ವಹಿಸಬೇಕಾಗುತ್ತದೆ. ಅನವಶ್ಯಕವಾಗಿ ಹೊರಗೆ ಹೋಗುವುದನ್ನು ತಪ್ಪಿಸಬೇಕು ಮತ್ತು ಹೊರಗೆ ಹೋಗುವ ಮೊದಲು ಸನ್ಸ್ಕ್ರೀನ್ ಬಳಸುವುದು ಅತ್ಯುತ್ತಮ. ಹಾಗೆ ದಿನಕ್ಕೆ 2ರಿಂದ 3 ಬಾರಿ ಆದರೂ ತಣ್ಣೀರಿನಿಂದ ಮುಖ ತೊಳೆಯುವುದು ಒಳ್ಳೆಯದು. ತಣ್ಣೀರು ಸ್ನಾನ ಕೂಡ ತುಂಬನೇ ಒಳ್ಳೆಯದು. ಕಠಿಣ ಸಾಬೂನು ಬಳಸದಿರಿ. ಹೆಚ್ಚು ಮೇಕಪ್, ಕಠಿಣ ರಾಸಾಯನಿಕ ಉತ್ಪನ್ನಗಳು, ಹೆಚ್ಚು ಸ್ಕ್ರಬ್ ಬಳಸುವುದನ್ನು ಈ ಬೇಸಿಗೆಯಲ್ಲಿ ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ. ಸರಿಯಾದ ನೀರಿನ ಸೇವನೆ, ನೈಸರ್ಗಿಕ ಮನೆಮದ್ದುಗಳು ಮತ್ತು ಸ್ವಚ್ಛತೆ ಈ 3 ವಿಷಯಗಳಿಂದ ನಿಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನಮ್ಮ ಚರ್ಮ ನಮ್ಮ ಆರೋಗ್ಯದ ಪ್ರತಿಬಿಂಬ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನಗೂ ತಿಳಿಸಿ. ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.